ಅದನ್ನ ಹೇಳ್ತಾ ಇರೋದು. ಮೆಸೇಜ್ ಕೊಟ್ಟರು ಯಾರೋ ಅವತ್ತು ಈ ಪ್ರಕರಣ ಹೊರಗಡೆ ಬರೋದಕ್ಕೆ. ಸಿದ್ದರಾಮಯ್ಯ ಹತ್ರ ಇಂಟೆಲಿಜೆನ್ಸ್ ಇಲ್ಲ. ಅದೆಂಥದ್ದು ನಿಮ್ಮ ನಡೀತಾರೆ ವಿಧಾನಸಭೆಯಲ್ಲಿ ರಾಜಣ್ಣ ಹೇಳಿದ್ರಲ್ಲ, ಅದೆಂಥದ್ದು ಹೊರಟು ಫ್ಯಾಕ್ಟ್ರಿ, ಪೆಂಡ್ರೈವ್ ಫ್ಯಾಕ್ಟ್ರಿ ಯಾರ ನಿಂತೆ ಹೋಯ್ತಲ್ಲ. ಪೆಂಡ್ರೈವ್ ಫ್ಯಾಕ್ಟ್ರಿ ತಯಾರು ಮಾಡೋರವ್ರೆ ನಮ್ಮ ರಾಜ್ಯದಲ್ಲಿ ಇದ್ರಲ್ಲ, ಯಾರಾದ್ರೂ ಸೂತ್ರದಾರ? ಅವ್ರ ಮಗನಿಗೆ ಸುಪಾರಿ ಕೊಟ್ಟ ಅಂತೇಳಿ ಅವ್ರ ಮಗ ಈ ಕಂಪ್ಲೇಂಟ್ ಕೊಟ್ಟನಲ್ಲ ಮರ್ಡರ್ ಮಾಡಲಿಕ್ಕೆ. ಎಷ್ಟು ಜನ ಅರೆಸ್ಟ್ ಮಾಡಿದಿರಿ, ಏನು ಆ್ಯಕ್ಷನ್ ತಗೊಂಡು ಏನು ತನಿಖೆ ಮಾಡ್ತಾ ಇದ್ದೀರಿ? ಏನೋ ಹೊಸ ರೀತಿಯಲ್ಲೇನೋ ಸರ್ಕಾರ ಈಗ ಮೈಸೂರು ಸ್ಯಾಂಡ್ನ ಮಾರಾಟ ಮಾಡೋದಕ್ಕೆ ರಾಯಭಾರಿ ನೇಮಕ ಮಾಡ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ಹಣ ಇಲ್ಲ, ಇಷ್ಟು ದುಬಾರಿ ಮೊತ್ತ ಅವಶ್ಯಕತೆ ಇತ್ತಂತೆ. ಇದಕ್ಕೆಲ್ಲ ಇದೆ ಸರ್ಕಾರದಲ್ಲಿ, ಇದಕ್ಕೆಲ್ಲ ಏನು ತೊಂದರೆ ಇಲ್ಲ. ಈಗ ಉದಾಹರಣೆಗೆ ಸಿದ್ದರಾಮಯ್ಯ ಕೇಸು ಮೂಡ, ಕಪಿಲ್ ಸಿಬ್ಬಲ್ನ ಕರೆಸಿದ್ರು ಅವ್ರ ಪರವಾಗಿ ವಾದ ಮಾಡೋಕ್ಕೆ. ಸಿದ್ದರಾಮಯ್ಯವ್ರ ಮನೆ ಕೊಡಬೇಕು ಇದು ಕರೆಸೋದ ಮೇಲೆ ದುಡ್ಡನ್ನ ಸರ್ಕಾರದಿಂದ 1,49,00,000 ಬಿಲ್ಲು ಕಪಿಲ್ ಸಿಬ್ಬಲ್ಗೆ ಪೇಮೆಂಟ್ ಕೊಡೋಕೆ ತೀರ್ಮಾನ ತಗೊಂಡವ್ರೆ. ಯಾರಪ್ಪನ ಮೇಲೆ ದುಡ್ಡು? ಸಿದ್ದರಾಮಯ್ಯ. ಇದು ಜನಗಳಿಗೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಇಂಥದಕ್ಕೆ ನೀವು ದುಡ್ಡು ಉಪಯೋಗ ಮಾಡ್ತಾ ಇರೋದು. ನೀವು ಮಾಡ್ಕೊಂಡಿರೋ ತಪ್ಪಿಗೆ ಸರ್ಕಾರದಿಂದ ಕಪಿಲ್ ಸಿಬ್ಬಲ್ನ ಕರೆಸಿ 1,49,00,000 ಪೇಮೆಂಟು